ಮ್ಲೇಚ್ಛ ರಾಜನಿಗೆ ಶ್ರೀಗಳ ಅನುಗ್ರಹ. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 50. ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀಗುರು ಚರಿತ್ರೆಯನ್ನು ನಿರೂಪಿಸತೊಡಗಿದರು. ಮಾಡಿವಾಳನೊಬ್ಬನಿಗೆ ಶ್ರೀಗುರುಗಳ ಅನುಗ್ರಹ ಸಂಗ ನಮಗೆ ತಿಳಿದಿದೆ. ಆತನೇ ಮತ್ತೆ ಬೀದರ್ ನಗರದಲ್ಲಿ ಮ್ಲೇಚ್ಛ ರಾಜವಂಶದಲ್ಲಿ ಹುಟ್ಟಿದನು. ಪೂರ್ವಜನ್ಮ ಪ್ರಭಾವದಿಂದ ರಾಜನು ದಾನ ಧರ್ಮಗಳನ್ನು ಮಾಡುತ್ತಾ ಸಮಭಾವದಿಂದ ಎಲ್ಲರನ್ನೂ ನೋಡುತ್ತಾ ಅಶ್ವತ್ಥ ವೃಕ್ಷ ಪೂಜೆ ನೆರವೇರಿಸುತ್ತಾ ಬ್ರಾಹ್ಮಣನನ್ನು ಆದರಿಸುತ್ತಾ ಆ ಪ್ರಾಂತ್ಯವನ್ನು ಆಳುತ್ತಿದ್ದನು. ರಾಜನ ಈ ವರ್ತನೆ ಮ್ಲೇಚ್ಛ ಧರ್ಮ ಗುರುಗಳಿಗೆ ಸರಿಗಲಿಲ್ಲ. ಅವರು ರಾಜನನ್ನು ಕರೆದು, ಜಹಪಾನ, ನೀವು ಕಲ್ಲು ಮರ ಹಗಲುಗಳನ್ನು ಪೂಜಿಸುವ ಮೂರ್ಖ ಬ್ರಾಹ್ಮಣರನ್ನು ಗೌರವಿಸುತ್ತೀರಲ್ಲ, ಇದು ಗುರಾಕಿನ ಭಕ್ತರಾದ ನಮಗೆ ಸರಿಯಲ್ಲ, ನಿಮಗೆ ನರಕ ಪ್ರಾಪ್ತಿಯಾಗುವುದು ಎಂದು ಹೆದರಿಸಿದರು. ಸುಲ್ತಾನನು ಕಾಜಿಗಳಿಗೆ ಹೆದರಲಿಲ್ಲ. ಪರಮಾತ್ಮನು ಎಲ್ಲ ಕಡೆ ನೆಲೆಸಿದ್ದಾನೆ, ವಿಗ್ರಹಗಳಲ್ಲಿ ಅವನೇ ಇದ್ದಾನೆ. ಮನಸ್ಸನ್ನು ಸ್ಥಿರಗೊಳಿಸಲು ವಿಗ್ರಹ ಪೂಜೆ ಮಾಡಿದರೆ ತಪ್ಪಿಲ್ಲ. ನೀವೇ ಮೂರ್ಖರು, ಬ್ರಾಹ್ಮಣರ ನಿಂದೆಯನ್ನು ಮಾಡಬೇಡಿರಿ ಎಂದು ಒರಟಾಗಿ ಉತ್ತರಿಸಿದರು. ಒಮ್ಮೆ ರಾಜನಿಗೆ ತೊಡೆ ಹುಣ್ಣಾಯಿತು. ಔಷಧೋಪಚಾರಗಳೆಲ್ಲ ವ್ಯರ್ಥವಾದವು. ಆತನು ಬ್ರಾಹ್ಮಣೋತ್ತಮರನ್ನು ಕರೆಸಿ ಕೇಳಿದನು. ಅವರು, ಇದು ಪೂರ್ವಜನ್ಮದ ಕರ್ಮಫಲವೆಂದೂ ದಾನ ಸತ್ಸಂಗ ಹಾಗೂ ಗುರು ಕೃಪೆಯಿಂದ ಮಾತ್ರ ನಿವಾರಣೆ ಸಾಧ್ಯವೆಂದು ತಿಳಿಸಿದರು. ಸುಲ್ತಾನನು ಅಂತಹ ಮಹಾತ್ಮರು ಯಾರಿದ್ದಾರೆಂದು ವಿಚಾರಿಸಿದನು. ಆ ಬ್ರಾಹ್ಮಣರು ಸುಲ್ತಾನನಿಗೆ, ಗಾಣಗಾಪುರದ ಕ್ಷೇತ್ರಕ್ಕೆ ಹೋಗಿ ಪಾಪನಾಶಿನಿ ಸ್ನಾನ ಮಾಡಿ ಶ್ರೀಗುರುಗಳಿಗೆ ನಮಸ್ಕರಿಸಿದರೆ ತೊಡೆಯ ಹುಣ್ಣು ನಿವಾರಣೆಯಾಗುವುದೆಂದು ಅವರು ತಿಳಿಸಿದರು. ಸುಲ್ತಾನನು ಜಲಕ್ರೀಡೆಯ ನೆಪದಿಂದ ಸ್ನಾನಕ್ಕಾಗಿ ಸಂಗಮವನ್ನು ತಲುಪಿದನು. ಯತಿಗಳೊಬ್ಬರು ಅವನಿಗೆ ಎದುರಾದರು. ರಾಜನು ಅವರಿಗೆ ನಮಸ್ಕರಿಸಿ ತನ್ನ ಹುಣ್ಣಿನ ನೋವನ್ನು ತಿಳಿಸಿದಾಗ ಅವರು, ರಾಜನೇ, ಮಹಾತ್ಮರ ಕೃಪೆಯಿಂದ ಮಾತ್ರ ಇದು ನಿವಾರಣೆ ಆಗಲು ಸಾಧ್ಯ ಎಂದು ತಿಳಿಸಿ ಹಿಂದೆ ನಡೆದ ಪ್ರಸಂಗವೊಂದನ್ನು ತಿಳಿಸಿದರು. ಪೂರ್ವದಲ್ಲಿ ಅವಂತಿ ನಗರದಲ್ಲಿ ದುರ್ಮಾರ್ಗಿ ಬ್ರಾಹ್ಮಣನೊಬ್ಬನಿದ್ದನು. ಜಾತಿಭ್ರಷ್ಟನಾದ ಆತನು ಪಿಂಗಳ ಎಂಬ ವೇಶ್ಯೆ ಮನೆಯಲ್ಲೇ ಇದ್ದನು. ಆ ವೇಶ್ಯೆಯ ಮನೆಗೆ ವೃಷಭ ಎಂಬ ಹೆಸರಿನ ಯೋಗಿಗಳು ಭಿಕ್ಷೆಗಾಗಿ ಬಂದಾಗ ಆಕೆ ಅವರನ್ನು ಸತ್ಕರಿಸಿದಳು. ಕಾಲಾನಂತರದಲ್ಲಿ ಬ್ರಾಹ್ಮಣನೂ ಆ ವೇಶ್ಯೆಯೂ ಮೃತರಾದರು. ಮರುಜನ್ಮದಲ್ಲಿ ಪಿಂಗಳೆ ಎಂಬ ಆ ವೇಶ್ಯೆಯು ದಶವರ್ಣ ಪ್ರಾಂತ್ಯದ ರಾಜನಾದ ವಜ್ರಬಾಹುವಿನ ಪತ್ನಿಯ ಸವತಿಯಾಗಿ ಜನಿಸಿದಳು. ಬ್ರಾಹ್ಮಣನು ರಾಜನ ಹಿರಿಯ ಹೆಂಡತಿಯ ಮಗನಾಗಿ ಜನಿಸಿದನು. ಸವತಿ ಮತ್ಸರದಿಂದ ಸವತಿಯ ಮಗನಿಗೆ ವಿಷವನ್ನು ಹಾಕಿದಳು. ರಾಣಿ ಹಾಗೂ ಅವಳ ಮಗನ ಮೈ ತುಂಬ ವರ್ಣವಾಗಿ ಅಸಹ್ಯ ವಾಸನೆ ಬರಲಾರಂಭಿಸಿತು. ರಾಜನು ಅವರಿಬ್ಬರನ್ನು ಸೇವಕರ ಸಹಾಯದಿಂದ ಅಡವಿಯಲ್ಲಿ ಬಿಟ್ಟು ಬಂದನು. ಹೀಗೆ ಪತಿಯಿಂದ ತ್ಯಕ್ತಳಾದ ರಾಣಿ ತನ್ನ ಮಗನೊಡನೆ ಅಡವಿಯಿಂದ ಹೊರಟು ಹತ್ತಿರದ ನಗರವೊಂದು ಸೇರಿದಳು. ಆ ನಗರದಲ್ಲಿ ಧರ್ಮಾತ್ಮನಾದ ವೇಶ್ಯನೊಬ್ಬನು ಅವರನ್ನು ಸಲುಹಿಸಿದನು. ಹೀಗಿರಲು ಸ್ವಲ್ಪ ಕಾಲದಲ್ಲಿಯೇ ಅವಳ ಅದೃಷ್ಟ ಚೆನ್ನಾಗಿತ್ತು. ಯೋಗೀಶ್ವರರೊಬ್ಬರು ಭಸ್ಮವನ್ನು ಆತನ ದೇಹದ ಮೇಲೆ ಚೆಲ್ಲಿ ಬದುಕಿಸಿದರು. ಆತನನ್ನು ಬದುಕಿಸಿದ ಯೋಗಿಗಳು ಹಿಂದೆ ಬ್ರಾಹ್ಮಣ ಹಾಗೂ ವೇಶ್ಯೆಯಿಂದ ಸತ್ಕರಿಸಲ್ಪಟ್ಟ ವೃಷಭಯೋಗಿಗಳು ಹಾಗೂ ತಾಯಿ ಮತ್ತು ಮಗ ವೇಶ್ಯೆ ಹಾಗೂ ಬ್ರಾಹ್ಮಣರಾಗಿದ್ದರು. ಮ್ಲೇಚ್ಛ ರಾಜನಿಗೆ ಈ ಪ್ರಸಂಗವನ್ನು ಹೇಳಿದ ಆ ಯೋಗಿಗಳು, ರಾಜನೇ, ನೀನು ಇಲ್ಲಿಂದ ಗಾಣಗಾಪುರಕ್ಕೆ ಹೋಗು. ಗಾಣಗಾಪುರದ ಸಿದ್ಧ ಪುರುಷರಿಂದ ನಿನ್ನ ಹುಣ್ಣು ನಿವಾರಣೆಯಾಗುವುದು ಎಂದು ಹೇಳಿ ಹೊರಟು ಹೋದರು. ಮ್ಲೇಚ್ಛ ರಾಜನು ಗಾಣಗಾಪುರಕ್ಕೆ ಬಂದ ಸುದ್ದಿ ತಿಳಿದ ಜನರು ಭಯಭೀತರಾದರು. ಆದರೆ ರಾಜನು ಯಾರಿಗೂ ತೊಂದರೆ ಕೊಡದೆ ಕಾಲ್ನಡಿಗೆಯಿಂದಲೇ ಸಂಗಮಕ್ಕೆ ಹೋದನು. ಅಲ್ಲಿ ಅಶ್ವತ್ಥ ಸನ್ನಿಧಿಯಲ್ಲಿ ಕುಳಿತಿದ್ದ ಶ್ರೀಗುರುಗಳನ್ನು ಕಂಡು ದೂರದಿಂದಲೇ ವಂದಿಸಿದನು. ಮ್ಲೇಚ್ಛ ರಾಜನನ್ನು ಗುರುತಿಸಿದ ಶ್ರೀಗುರುಗಳು ನಸುನಕ್ಕು, ಬಹಳ ಹಿಂದೆಗಳ ಮೇಲೆ ಭೇಟಿಯಾಯಿತಲ್ಲ, ಹೇಗಿರುವೆ ಮಾಡಿವಾಳನೇ,
ಎಂದು ಕೇಳಿದೊಡನೆ ಮ್ಲೇಚ್ಛರಾಜನಿಗೆ ತನ್ನ ಪೂರ್ವಜನ್ಮದ ನೆನಪಾಯಿತು. ಸುಲ್ತಾನನು ಗುರುಗಳನ್ನು ಮನಸಾರೆ ಸ್ತೋತ್ರ ಮಾಡುತ್ತಾ ತನಗುಂಟಾದ ಹುಣ್ಣಿನ ಯಾತನೆಯನ್ನು ತಿಳಿಸಿದನು. ಶ್ರೀ ಗುರುಗಳು ಸುಲ್ತಾನ, ನಿನ್ನ ಹುಣ್ಣನ್ನು ತೋರಿಸು ಎಂದರು. ಶ್ರೀ ಗುರು ಕೃಪೆಯಿಂದ ರಾಜನ ಹುಣ್ಣು ಮಾಯವಾಗಿ ಹೋಯಿತು. ಹೀಗೆ ಗುರುಮಹಿಮೆಯಿಂದ ರಾಜನ ಹುಣ್ಣು ಮಾಯವಾದ ಮೇಲೆ ಸುಲ್ತಾನನ ಗುರುಗಳಿಗೆ ಮತ್ತೊಮ್ಮೆ ವಂದಿಸಿ ತನ್ನ ರಾಜಧಾನಿಗೆ ಬರುವಂತೆ ಪ್ರಾರ್ಥಿಸಿದನು. ಶ್ರೀ ಗುರುಗಳು, ನಾವು ಈಗ ಗೋದಾವರಿ ಸ್ನಾನಕ್ಕೆ ಹೋಗುತ್ತಿದ್ದೇವೆ. ಎಂದಾದರೂ ಒಂದು ದಿನ ನಿನ್ನ ನಗರಕ್ಕೆ ಬರುತ್ತೇವೆ ಎಂದು ಹೇಳಿ ಆತನಿಗೆ ಬೀಳ್ಕೊಟ್ಟರು. ಕೆಲವು ಕಾಲಾನಂತರ ಶ್ರೀ ಗುರುಗಳು ಬೀದರ್ ನಗರಕ್ಕೆ ಶಿಷ್ಯ ಸಹಿತರಾಗಿ ತೆರಳಿ ರಾಜಾತಿಥ್ಯವನ್ನು ಸ್ವೀಕರಿಸಿ ಗಾಣಗಾಪುರಕ್ಕೆ ಹಿಂತಿರುಗಿದರು. ಹೀಗಿರಲು ಒಮ್ಮೆ ಶ್ರೀ ಗುರುಗಳು ತಮ್ಮ ಶಿಷ್ಯರನ್ನು ಕರೆದು, ನಮ್ಮ ಖ್ಯಾತಿ ದಿನದಿನಕ್ಕೆ ಹೆಚ್ಚು ಪ್ರಚಾರವಾಗುತ್ತಾ ಹೆಚ್ಚು ಹೆಚ್ಚು ಜನರು ಇಲ್ಲಿಗೆ ಬರಲಾರಂಭಿಸಿದ್ದಾರೆ. ಇನ್ನು ನಾವು ಶ್ರೀಶೈಲ್ಯದಲ್ಲಿ ರಹಸ್ಯವಾಗಿರಲು ಬಯಸುತ್ತೇವೆ ಎಂದು ಹೇಳಿ ಗಾಣಗಾಪುರವೇ ತಮ್ಮ ಮೂಲ ಸ್ಥಾನವಾಗಿರುತ್ತದೆ ಎಂದು ತಿಳಿಸಿದರು. ಮುಂದೆ ಅಧರ್ಮಿಗಳ ಸಂಖ್ಯೆ ಹೆಚ್ಚಾಗಿ ಯುಗಧರ್ಮವು ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಎಂಬ ಭವಿಷ್ಯವನ್ನು ನುಡಿದರು. ಎಂಬಲ್ಲಿಗೆ ಮ್ಲೇಚ್ಛರಾಜನಿಗೆ ಶ್ರೀ ಗುರುಗಳ ಅನುಗ್ರಹವೆಂಬ ಶ್ರೀ ಗುರುಚರಿತ್ರೆ 55ನೇ ಅಧ್ಯಾಯವು